ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಶೀಘ್ರಸ್ಖಲನ, ಹಲವಾರು ಜನ ಪುರುಷರ ನಿದ್ದೆ ಕೆಡಿಸಿರುವಂಥದ್ದು, ಅಂದರೆ ಚಿಂತೆಗೀಡು ಮಾಡಿರುವಂತಹ ಸಮಸ್ಯೆ ಶೀಘ್ರಸ್ಖಲನ. ಈ ಶೀಘ್ರಸ್ಖಲನ ಅಂದರೆ ಏನು, ಅಥವಾ ಅದು ಹೇಗಾಗ್ತದೆ, ಅದನ್ನು ನಿವಾರಿಸ್ಕೊಳ್ಳುವಂಥ ವಿಧಾನ ಏನು ಅನ್ನೋದನ್ನು ಈ ವಿಚಾರದಲ್ಲಿ, ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸೊ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಾಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಅಲ್ಲಿ ಕಳಿಸಿರುವಂಥ ಲಿಂಕ್ ಮತ್ತು ವೀಡಿಯೋಸ್ ನಿಮಗೆ ಅದು ಓಪನ್ ಆಗಬೇಕು ಅಂತಾದಲ್ಲಿ ನೀವು ನಮ್ಮ ಅಡ್ಮಿನ್ ನಂಬರ್ಗಳನ್ನ ಸೇವ್ ಮಾಡ್ಕೋಬೇಕಾಗ್ತದೆ. ಅಂದ ಮಾತ್ರಕ್ಕೆ ತಾನೇ ನಿಮಗೆ ಅದು ಓಪನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ಉಚಿತವಾಗಿ ನೀವು ಆನ್ಲೈನ್ ಸಂದರ್ಶನವನ್ನು ಪಡ್ಕೋಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ 2 ನಂಬರ್ಗಳಿಗೆ ಕರೆ ಮಾಡಿ ನಮ್ಮ ವೈದ್ಯರ ಬಳಗದೊಂದಿಗೆ ನಿಮ್ಮ ಸಮಸ್ಯೆಯನ್ನು ಡಿಸ್ಕಷನ್ ಮಾಡಿ, ಯಾವುದೇ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಅದನ್ನು ನೇರವಾಗಿ ಸಂದರ್ಶನ ಮಾಡಿ ಅದಕ್ಕೆ ಪರಿಹಾರವನ್ನು, ಆಹಾರ ಔಷಧಿಗಳನ್ನು ಕೂಡ ನೀವು ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೌದು, ಶೀಘ್ರಸ್ಖಲನ ಅಂದರೆ ಏನು, ಪ್ರೀಮ್ಯಾಚೂರ್ ಇಜಾಕ್ಯುಲೇಷನ್ ಅಂತ ಕರೀತಾರೆ. ಲೈಂಗಿಕ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ತೃಪ್ತಿಯಾಗುವ ಮೊದಲೇ ವೀರ್ಯಾಣುಸ್ಖಲನ ಆದರೆ ಅದನ್ನು ಶೀಘ್ರಸ್ಖಲನ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಸಮಯ ಅಂತ ಇರುವುದಿಲ್ಲ. ಎಷ್ಟು ನಿಮಿಷದಲ್ಲಿ ಆದರೆ ಅದು ಶೀಘ್ರಸ್ಖಲನ, ಎಷ್ಟು ನಿಮಿಷ ನಂತರ ಆದರೆ ಪರವಾಗಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸೊ ಇಬ್ಬರಿಗೂ ಕೂಡ ತೃಪ್ತಿಯಾಗುವುದರ ಒಳಗೇ ಶೀಘ್ರಸ್ಖಲನ ಆಯಿತು ಅಂತ ಆದರೆ ಅದನ್ನು ಶೀಘ್ರಸ್ಖಲನ ಅಂತ ಕರೀತಾರೆ. ಸೊ ಅಂಥ ಸಂದರ್ಭದಲ್ಲಿ ಇಬ್ಬರಿಗೂ ಬೇಸರ ಮೂಡಬಹುದು. ಅಂಥ ಸಂದರ್ಭದಲ್ಲಿ ನೀವು ಈ ಔಷಧಿಗಳನ್ನು ಅಥವಾ ಈ ಮನೆಮದ್ದುಗಳನ್ನು ನೀವು ಮಾಡ್ಕೊಳ್ಬಹುದು. ಅಂಥ ಸಂದರ್ಭದಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ಮೊಟ್ಟ ಮೊದಲನೇದಾಗಿ ಜಾಯಿಕಾಯಿ. ಹೌದು, ಜಾಯಿಕಾಯಿ ಏನಿದೆ ಅದು ನಮ್ಮ ಮೆದುಳಿನ ನರಗಳು ಮತ್ತು ಅದರ ಸಂವೇದನೆಯನ್ನು, ಅಥವಾ ಇಡೀ ಶರೀರಕ್ಕೆ ನರ ಸಪ್ಲೈ ಏನಾಗ್ತದೆ, ನರಗಳ ಸಂವೇದನೆ ಸಪ್ಲೈ ಏನಾಗ್ತದೆ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಅಂಶವನ್ನು ಹೊಂದಿರ್ತದೆ. ಸೊ ಅಂಥ ಒಂದು ಜಾಯಿಕಾಯಿಯನ್ನು ನೀವು ತರಬೇಕು. ಅದನ್ನು ಒಡೆದು ಅದರ ಮೇಲಿನ ಸಿಪ್ಪೆ ಅಥವಾ ತೌಡು ಏನಿದೆ ಅದನ್ನು ತೆಗೆದು ಒಳಗಡೆಗೆ ಗಟ್ಟಿಯಾದ ಬೀಜ ಇರ್ತದೆ. ಆ ಬೀಜವನ್ನು ಕಲ್ಲಿನಲ್ಲಿ ತೇಯ್ದು 1 ಚಮಚ ಆಗುವಷ್ಟು ಜಾಯಿಕಾಯಿಯ ಒಂದು ಈ ಲೇಪ ಏನು ಬರ್ತದೆ ಅದನ್ನು ತಿಂದು ಸ್ವಲ್ಪ ಬೆಚ್ಚಗಿನ ಹಾಲನ್ನು ಕುಡಿಬೇಕು. ಇದು ಪ್ರತಿದಿನ ರಾತ್ರಿ ನೀವು ಮಾಡ್ತಾ ಬರುವಂಥದ್ದು. ಇನ್ನೊಮ್ಮೆ ಹೇಳ್ತೇನೆ, ಜಾಯಿಕಾಯಿಯನ್ನು, ಒಣಗಿರುವಂಥ ಜಾಯಿಕಾಯಿಯನ್ನು ತರಬೇಕು. ಅದನ್ನು ಒಡೆದು ಮೇಲ್ಗಡೆ ಇರುವಂಥ ಕಪ್ಪು ಸಿಪ್ಪೆಯನ್ನು ತೆಗೆದ ಮೇಲೆ ಒಳಗಡೆಗೆ ಗಟ್ಟಿಯಾದ ಬೀಜ ಇರ್ತದೆ. ಆ ಬೀಜವನ್ನು ನೀವು ತೇಯ್ದು ಅರ್ಧ ಚಮಚ ಅಥವಾ 1 ಚಮಚದಷ್ಟು ಆ ಒಂದು ಲೇಪವನ್ನು ನೆಕ್ಕಿ ಅದರ ಮೇಲಿಂದ ಹಾಲನ್ನು ಕುಡಿಯುವಂಥದ್ದು. ಸೊ ಈ ಥರ ಮಾಡ್ತಾ ಬಂದರೆ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಶೀಘ್ರಸ್ಖಲನ ಅನ್ನೋದಕ್ಕೆ ಅತಿ ಮುಖ್ಯವಾಗಿ ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿನೇ ಕಾರಣ ಆಗಿರ್ತದೆ. 90% ಜನರಲ್ಲಿ ಶೀಘ್ರಸ್ಖಲನ ಅನ್ನುವಂಥದ್ದು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿಯಿಂದ ಆಗ್ತದೆ. ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂದ್ರೇನು, ಸೊ ನಾನು ಅಷ್ಟು ಹೊತ್ತು ಮಾಡಬೇಕು, ಇಷ್ಟು ಹೊತ್ತು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂಥೇಳಿ ಏನು ಅಂದುಕೊಂಡು ಮುಂದುವರಿತಾ ಇರ್ತೀರಿ, ಅಂಥ ಒಂದು ಅತಿಯಾದ ಒಂದು ಆ್ಯಂಗ್ಸೈಟಿನೇ, ನಿಮಗೆ ಮಾನಸಿಕ ಉದ್ವೇಗನೇ ಈ ಶೀಘ್ರಸ್ಖಲನ ಆಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಈ ಜಾಯಿಕಾಯಿಯ ಲೇಪ ಅಥವಾ ಅದನ್ನು ನೆಕ್ಕುವಂಥದ್ದೇನಿದೆ ಅದು ಹೈಯರ್ ಮೆಂಟಲ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡಿ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯನ್ನು ಕಡಿಮೆ ಮಾಡ್ತದೆ. ಅದರಿಂದಾಗಿ ಆಗುವಂಥ ಈ ಶೀಘ್ರಸ್ಖಲನವನ್ನು ಆ ಮೂಲಕ ನಿವಾರಣೆ ಮಾಡ್ತದೆ. ಸೊ ಶೀಘ್ರಸ್ಖಲನ ಅಂತಂದರೆ ಏನು, ಆಯುರ್ವೇದ ಶಾಸ್ತ್ರದ ಪ್ರಕಾರ ಅದು ಶುಕ್ರಧಾತುವಿನಲ್ಲಿ ವಾತವೃದ್ಧಿ ಆಗುವಂಥದ್ದು ಅಂತ. ಸೊ ಶುಕ್ರಧಾತುವಿನಲ್ಲಿ ವಾತವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಯಾವುದೇ ಆ್ಯಂಗ್ಸೈಟಿ ಇರ್ಬೋದು, ಅಥವಾ ಅತಿಯಾದ ಕೆಲಸ ಮಾಡಿ ಬಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂಥದ್ದು, ಆಫೀಸ್ನಲ್ಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಬಂದು ಸೇರುವಂಥದ್ದು, ಅಂಥ ಸಂದರ್ಭದಲ್ಲಿ ಅದು ಆಗೋ ಸಾಧ್ಯತೆ ಇರ್ತದೆ. ಸೊ ಅದನ್ನು ನಿವಾರಿಸ್ಕೊಳ್ಳಿಕ್ಕೆ ಯೋಗ, ಪ್ರಾಣಾಯಾಮ ಮುಂತಾದ ಮಾನಸಿಕ ಹತೋಟಿಯನ್ನು ತರುವಂಥ ಒಂದು ಕ್ರಿಯೆಗಳನ್ನು ನೀವು ಮಾಡ್ಬೋದು. ಅಥವಾ ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಬೋದು ಅಂತ ಹೇಳಿದ್ರೆ, ಒಳ್ಳೆಯ ಕೊಬ್ಬಿನಂಶ ಇರುವಂತಹ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದ ವಸ್ತುಗಳನ್ನು, ವಾತಹರವಾಗಿ ಕೆಲಸ ಮಾಡುವಂಥ ಈ ಎಲ್ಲ ವಸ್ತುಗಳನ್ನು ನೀವು ಹೆಚ್ಚಾಗಿ ಸೇವಿಸುವಂಥದ್ದು. ಸೊ ಇನ್ನೊಮ್ಮೆ ಹೇಳ್ತೇನೆ, ವಾತಹರವಾಗಿ ಕೆಲಸ ಮಾಡುವಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮುಂತಾದ ನಟ್ಸ್ಗಳು ಇವುಗಳನ್ನು ಅತಿ ಹೆಚ್ಚಾಗಿ ಸೇವಿಸುವುದರಿಂದಾಗಿ ಶರೀರದಲ್ಲಿ ನರಗಳ ಸಂವೇದನೆ ಉತ್ಪತ್ತಿಯಾಗಿ ನರಗಳ ಶಕ್ತಿಯಾಗಿ ಅದು ನಿಮಗೆ ಶೀಘ್ರಸ್ಖಲನವನ್ನು ಕಡಿಮೆ ಮಾಡಿ ವೀರ್ಯವನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿಯನ್ನು ವೃದ್ಧಿ ಮಾಡ್ತದೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನೀವು ನೆನಪಿಟ್ಕೋಬೇಕು. ಅದರ ಜೊತೆಗೆ ಮಾನಸಿಕ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು. ಸೊ ಹಾಗಾಗಿ ಈ ಥರ ನೀವು ಮಾಡ್ತಾ ಬಂದಲ್ಲಿ, ಈ ಮನೆಮದ್ದುಗಳನ್ನು ಮತ್ತು ಮುಖ್ಯವಾದ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ಮಾಡ್ತಾ ಬಂದಲ್ಲಿ ನಿಮಗೆ ಶೀಘ್ರಸ್ಖಲನ ಸಂಪೂರ್ಣವಾಗಿ ನಿವಾರಣೆ ಆಗಲಿಕ್ಕೆ, ಅಥವಾ ನಿಮ್ಮ ಲೈಂಗಿಕ ಸಮಯ ಏನಿದೆ ಆ ಸಮಯ ವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ. ಸೊ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.